ಇವತ್ ತಂಡ ಹತ್ತಿ ರೋಡ್ ಮೇಲೆ ಮಲ್ಕೊಂಡವ್ರ ಬೆಡ್ಶೀಟ್ ಎತ್ತಾಕೊಂಡ್ ಹೆಂಗಂತ ನೀವೇ ನೋಡಿ. ಇವತ್ತಿನ ದಿನ ಶುರುವಾಗಿದ್ದೆ 3 ಗಂಟೆಗೆ, ಮಧ್ಯಾಹ್ನ ಅಲ್ಲ ರೀ, ರಾತ್ರಿ 3 ಗಂಟೆಗೆ. ಎಸ್, ಅವಾಗ ಹೋಗ್ಬಿಟ್ಟದ. ಏನ್ರ ಮಾಡ್ಕೊಂಡ್ ತಿನ್ಬೇಕು ಅಂತ ಹೋದೆ. ನಂಗಂತೂ ಸ್ವೀಟ್ ತಿನ್ಬೇಕು ಅನ್ಸ್ತಾ ಇತ್ತು, ಅದಕ್ಕೆ ಸಜ್ಕ ಮಾಡ್ಕೋತಾ ಇದೀನಿ. ಅದನ್ನೇ ಕಷ್ಟಪಟ್ಟು ರೆಡಿ ಮಾಡಿ ಇವಾಗ ಸಪಾಸಟ್ ಮಾಡಿ ಹಾಚ್ಕೊಂಡ್ ಬಿಡೋದು. 4 ಗಂಟೆಗೆ ಮಲ್ಕೊಂಡವ ಒಮ್ಮೆ ಮಧ್ಯಾಹ್ನ 12 ಗಂಟೆಗೆ ಎದ್ದೀನಿ. ನಮಸ್ಕಾರ ಕ್ರೇಜಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಡೇ 27 ಆಫ್ 100K ಫಾಲೋವರ್ ಚಾಲೆಂಜ್. ನಂಗ್ ಮತ್ತೆ ಸುವಾಗಿತ್ತು. ಅದ್ರಕಿನ ಮುಂಚೆ ಫ್ರೆಶಪ್ ಆಗ್ಬೇಕು ಅಲ್ಲ, ಹಂಗೆ ತಿನ್ನಕ್ ಆಗಲ್ಲ, ಯಾಕಂದ್ರೆ ನಾ ಆದಿಮಾನವಂತೂ ಅಲ್ಲ. ಅದಕ್ಕೆ ಪಟ ಅಂತ ಸ್ನಾನ ಮಾಡಿ ರೆಡಿ ಆದೆ. ಎಲ್ಲಿ ಹೋಗ್ಲಕ್ಕಂತಂದ್ರೇನು ಒಂದು ರೀಲ್ ಶೂಟ್ ಇತ್ತು ರೀಪಾ, ಅದಕ್ಕೆ ಹಂಗೆ ರೆಡಿನೇ ಆಗಿನಿ. ಅಲ್ಲಿಂದ ಸೀದಾ ನಮ್ಮ ಟೈಗರ್ ಗಂಗುಗೆ ರೋಡ್ ಸೈಡ್ ಅಲ್ಲಿ ಮಲಗಿಸಿ ಅವ್ನ್ ಬೆಡ್ಶೀಟ್ ಎತ್ತಾಕೊಂಡು ಹೋಗೋದು. ಯಾರ್ಯಾರು ಇನ್ನೂ ಆ ರೀಲ್ ನೋಡಿಲ್ಲ ಹೋಗಿ ನೋಡ್ರಿ, ಮಸ್ತ್ ಅದ. ಎದ್ದಾ ಕಾಣುತ್ತೀಗ ಅಲ್ಲೇ ಮಕ್ಕೊಂಡಲ್ಲೇ ಹಿಂಗ್ ಹೇಳ್ತೀನಿ ನೋಡು. ಕಷ್ಟಪಟ್ಟು 23 ಟೇಕ್ ತಂದು ಫೈನಲಿ ವಿಡಿಯೋ ಕಂಪ್ಲೀಟ್ ಮಾಡ್ಕೊಂಡ್ವಿ. ಅದೇ ಖುಷಿ ಒಳಗ ಬೆಡ್ಶೀಟ್ ಹೊತ್ಕೊಂಡು ಮಸ್ತ್ ತಂಡಿಯ ಟಾನಿಕ್ ಕುಡಿತಾ ಇದೀನಿ, ಅಂದ್ರೆ ಚಾರಿ. ಅಲ್ಲಿಂದ ಮನಿಗ್ ಬಂದು ಅಡಿಗೆ ಮಾಡೋದ್ರಾಗ ನನ್ನ ಹಾಲತ್ತ ಖತರ್ನಾಕ್ ಆಗಿದೆ. ಇದು ಚಳಿಗಾಲ ಅದು ಬ್ಯಾಸಿಗೆ ಅದು ಒಂದು ಅರ್ಥನೇ ಆಗ್ತಿಲ್ಲ. ಚಿಕನ್ ಮಾಡೀನಿ ಕಷ್ಟಪಟ್ಟು, ಮಸ್ತ್ ಅದನ್ನ ಹಾಕೊಂಡು ಸಪಸಟ್ ಮಾಡ್ತೀನಿ. ನೀವು ಇವತ್ತಿನ ಥಾಟ್ ಕೇಳ್ರಿ. ಸಂಬಂಧಗಳು ಅಂಗೈಯಲ್ಲಿರುವ ಪುಟ್ಟ ಹಕ್ಕಿಯ ಹಾಗೆ, ಗಟ್ಟಿ ಹಿಡಿದರೆ ಸತ್ತಿತು, ಸಡಿಲವಾದರೆ ಹಾರಿತು, ಅದಕ್ಕೆ ಹದವರಿತು ಉಳಿಸಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಮುಂದೆ ಸಿಗಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ